ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ದೂರನ್ನೇ ಕೊಡದೆ ಸುಮ್ಮನಾದ್ರು. ಆದರೆ ರಾಜಣ್ಣ ಅವರ ಪುತ್ರ ಹನಿ ಕಹಾನಿಯನ್ನ ಬಿಟ್ಟು ಕೊಲೆಯತ್ನ ಕಥೆಯನ್ನ ಕಟ್ಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಜೇಂದ್ರ ದೂರಿನ ಮೇರೆಗೆ ತುಮಕೂರು ಪೊಲೀಸರು ರೌಡಿ ಶೀಟರ್ಗಳ ಮೇಲೆ ಎಫ್ಐಆರ್ ಹಾಕಿ ತನಿಖೆಯನ್ನ ಶುರು ಮಾಡಿದ್ದಾರೆ. ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ, ಅವರು ತನಿಖೆ ಮಾಡಿಸಬೇಕು. 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಬೆಂಗಳೂರಿಂದ ಹಿಡಿದು ದೆಹಲಿಯವರೆಗೂ ಸಚಿವ ಕೆಎನ್ ರಾಜಣ್ಣ ಸಿಡಿಸಿದ ಹನಿ ಟ್ರ್ಯಾಪ್ ಸುದ್ದಿ ಸದ್ದು ಮಾಡಿದೆ. ಈಗಲೂ ಮಾಡ್ತಾನೇ ಇದೆ. ಅಪ್ಪನ ಮಾತಿಗೆ ಹೌದು ಹೌದು ಅಂತಿದ್ದ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ನನ್ನ ಮೇಲೂ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು ಅಂತ ಬಾಂಬ್ ಹಾಕಿದ್ರು. ಇದ್ದಕ್ಕಿದ್ದಂತೆ ಉಲ್ಟಾ ಹೊಡೆದು ಹನಿ ಟ್ರ್ಯಾಪ್ ವಿಷಯವನ್ನೇ ತಲೆಕೆಳಗಾಗಿ ಮಾಡಿ ಕೊಲೆ ಯತ್ನದ ಟಚ್ ಕೊಟ್ಟಿದ್ರು. ತುಮಕೂರು ಎಸ್ಪಿ ಅಶೋಕ್ ಕುಮಾರ್ ಅವರನ್ನ ಭೇಟಿಯಾಗಿ ರಾಜೇಂದ್ರ ದೂರು ಕೊಟ್ಟಿದ್ದಾರೆ. ತುಮಕೂರಿನ ಕ್ಯಾತ್ಸಂದ್ರದ ರಜತಾದ್ರಿ ನಿವಾಸದಲ್ಲಿ ನವೆಂಬರ್ನಲ್ಲಿ ರಾಜೇಂದ್ರರನ್ನ ಕೊಲ್ಲಲು ಸಂಚು ನಡೆದಿತ್ತಂತೆ. ನನ್ನ ಮಗಳ ಬರ್ತ್ಡೇ ದಿನವೇ ಕೊಲೆಗೆ ಯತ್ನಿಸಿದ್ರು. ಮನೆಯಲ್ಲಿ ಶಾಮಿಯಾನ ಹಾಕುವ ನೆಪದಲ್ಲಿ ಕೊಲೆ ಮಾಡಲು ಬಂದಿದ್ರು. ಕೊಲೆಗೆ 70 ಲಕ್ಷ ಸುಪಾರಿ ಮಾತುಕತೆ ಆಗಿದೆ. ಸೋಮ ಮತ್ತು ಭರತ್ ಅನ್ನೋ ಹೆಸರು ಆಡಿಯೋದಲ್ಲಿದೆ. ಆ ಆಡಿಯೋ ನನ್ನ ಬಳಿ ಇದೆ. ಈ ಬಗ್ಗೆ ಸೂಕ್ತ ತನಿಖೆ ಮಾಡಿ ಎಂದು ಎಸ್ಪಿಗೆ ರಾಜೇಂದ್ರ ದೂರು ಕೊಟ್ಟಿದ್ದಾರೆ. ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. 70 ಲಕ್ಷ ಟೋಟಲ್ ಆಗಿ ಮಾಡಬೇಕು ಅಂತ 5 ಲಕ್ಷ ಸುಪಾರಿ ಬರುತ್ತೆ. ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ, ಅದನ್ನು ಮಾಡಿದ್ದಾರೆ, ಏನಾಗಿದೆ ಅನ್ನೋವಂಥದ್ದನ್ನು ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ ಡಿ ಜಿ ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು, ಮತ್ತು ಈಗ ಎಸ್ ಪಿ ಅವ್ರಿಗೂ ಅದನ್ನೇ ನಾನು ಹೇಳಿರುವಂಥದ್ದು. ರಾಜೇಂದ್ರ ಕೊಲೆಗೆ ಯತ್ನ ಆಗಿರೋದು ನವೆಂಬರ್ನಲ್ಲಿ. ಆದರೆ ಪೊಲೀಸರಿಗೆ ದೂರು ನೀಡಿರೋದು 5 ತಿಂಗಳ ಬಳಿಕ. ಆದ್ರೂ ರಾಜೇಂದ್ರ ದೂರನ್ನ ಸ್ವೀಕರಿಸಿರುವ ಎಸ್ಪಿ ಅಶೋಕ್ ಕುಮಾರ್ ಎಫ್ಐಆರ್ ಮಾಡಿ ತನಿಖೆ ಮಾಡ್ತೀವಿ ಅಂದ್ರು. ರಾಜೇಂದ್ರ ಹೆಚ್ಚಿನ ಭದ್ರತೆ ಕೇಳಿದ್ದಾರೆ, ಕೊಡ್ತೀವಿ. ಸೋಮ ಎನ್ನುವ ರೌಡಿ ಶೀಟರ್ ಮೇಲೆ ಆರೋಪಿಸಿದ್ದಾರೆ ಅಂದ್ರು. MLC ರಾಜೇಂದ್ರ ಅವರು ಬಂದಿದ್ದರು. ಅವರು ಒಂದು ದೂರು ಕೊಟ್ಟರು. ಆ ದೂರು ನಾವು ವಿಚಾರಣೆಗೆ ತೊಗೊಂಡಿದ್ದೀವಿ. ಸೊ ಎಂಕ್ವೈರಿ ಒಂದು ಮಾಡಿಸ್ತೀವಿ. ಅದು ತಕ್ಷಣವಾಗಿ ಅವರನ್ನು ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಕ್ಯಾತ್ಸಂದ್ರ ಏನಿದೆ ಅಲ್ಲಿಗೆ ತೊಗೊಂಡು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ತಿಳಿಸಿದ್ದೀವಿ. ಅಲ್ಲಿ ಅವರು ಕೊಡುವಾಗ ಅದರಲ್ಲಿ ಏನು ಕಂಟೆಂಟ್ ಇದೆ ಆ ಪ್ರಕಾರ ನಾವು ಒಂದು ದೂರು ತೊಗೊಂಡು ಅದರ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಮಧುಜಾಲದಲ್ಲಿ ಸಿಲುಕಿರುವ ಪ್ರಯತ್ನ ಆಗಿದೆ ಅಂತಿದ್ದ ರಾಜಣ್ಣ ದೂರು ಕೊಡದೆ ಸೈಲೆಂಟ್ ಆಗಿದ್ರೆ, ರಾಜಣ್ಣ ಪುತ್ರ ರಾಜೇಂದ್ರ ಹನಿ ಕಹಾನಿಯ ಕೇಸನ್ನೇ ಕೊಲೆ ಯತ್ನ ಅಂತ ತಿರುಗಿಸಿ ದೂರು ಕೊಟ್ಟಿದ್ದಾರೆ. ಸತ್ಯತೆ ಬಗ್ಗೆ ಸಿಐಡಿಯಿಂದ ಸರ್ಕಾರ ತನಿಖೆ ಮಾಡಿಸುತ್ತಿದೆ. ಬೆಂಗಳೂರಿನ ಜಯಮಹಲ್ ರಸ್ತೆಯಲ್ಲಿರುವ ರಾಜಣ್ಣ ಮನೆಯಲ್ಲಿ ಇವತ್ತು ಸಿಐಡಿ ಮಾಹಿತಿ ಸಂಗ್ರಹಿಸಿದೆ. ಈ ಮಧ್ಯೆ ದೆಹಲಿಗೆ ಹೋಗಿ ಬಂದಿರುವ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದು, ಹನಿ ಟ್ರ್ಯಾಪ್ ಬಗ್ಗೆ ನಾನು ಹೈಕಮಾಂಡ್ಗೆ ದೂರು ನೀಡಿಲ್ಲ. ಹೈಕಮಾಂಡ್ ಬೇರೆ ಸೋರ್ಸ್ನಿಂದ ಮಾಹಿತಿ ಪಡೆದುಕೊಂಡಿದೆ ಅಂದ್ರು. ಮತ್ತು ಹನಿ ಟ್ರ್ಯಾಪ್ ಬಗ್ಗೆ ದೂರು ಗೀರು ಬಂತು, ಯಾವ ದೂರು ಇಲ್ಲ, ಯಾರಿಗೆ ಯಾರ ಬಗ್ಗೆ ಕೊಡಬೇಕು, ಯಾರಿಗೆ ಕೊಡೋದಂತ ಪ್ರಶ್ನೆ ಇಲ್ಲ. ಮತ್ತು ಅದು ಹೇಳುವಂಥ ಅವಶ್ಯಕತೆ ನಮಗಿಲ್ಲ. ಯಾಕಂದರೆ ಅವ್ರಿಗೆಲ್ಲ ಮಾಹಿತಿ ಪಡ್ಕೊಂಡಿರ್ತಾರೆ. ಹೈಕಮಾಂಡ್ ಅವ್ರ ಡ್ಯೂಟಿ ಅದು, ಅವ್ರದ್ದೇ ಸೋರ್ಸಿಂದ ಪಡೆದಿರ್ತಾರೆ. ನಾವು ಹೋಗಿ ಹೇಳಿ ಅದನ್ನು ಹೇಳುವಂಥ ಅವಶ್ಯಕತೆ ನಮಗೂ ಇಲ್ಲ. ಅವ್ರು ಕೇಳ್ತಾರೆ. ಇನ್ನು ಸಚಿವರ ಮೇಲಿನ ಹನಿ ಟ್ರ್ಯಾಪ್ ಪ್ರಕರಣ ಸಂಬಂಧ ಗೃಹ ಸಚಿವರಿಗೆ ಸಾಮಾಜಿಕ ಹೋರಾಟಗಾರ ಭೀಮಪ್ಪ ಗಡಾದ್ ದೂರು ನೀಡಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣ ಶೋಭೆ ತರುವಂತದ್ದಲ್ಲ, ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ಅಪ್ಪ ಮಗನ ಹನಿ ಟ್ರ್ಯಾಪ್ ಕೊಲೆ ಸುಪಾರಿ ಆರೋಪ ಏನಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.